ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಟ್ಟಣದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಬೃಹತ್ ಪ್ರತಿಭಟನೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾಣದೆ ಲೂಟಿ ಸರ್ಕಾರವಾಗಿದೆ ಎಂದು ಮಾಜಿ ಶಾಸಕರಾದ ತಿಪ್ಪೇಸ್ವಾಮಿ ಆರೋಪಿಸಿದರು. ಪಟ್ಟಣದಲ್ಲಿ ಬುಧವಾರ ಭಾರತೀಯ ಜನತಾ ಪಾರ್ಟಿಯಿಂದ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಪ್ರತಿಭಟನೆಯು ಖಾಸಗಿ ಬಸ್ ನಿಲ್ದಾಣದಿಂದ ಮಿನಿ ವಿಧಾನಸೌಧವರೆಗೂ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಹಲವಾರು ಸಚಿವರು ಭ್ರಷ್ಟಾಚಾರ ಆರೋಪ ಹೊತ್ತು ಅಧಿಕಾರದಲ್ಲಿ ಮುಂದುವರೆದಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಶಾಸಕರೇ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ನನ್ನ ಅವಧಿಯಲ್ಲಿ ಆಗಿರುವ ಕಾಮಗಾರಿಗಳನ್ನು ಮುಂದುವರಿಸುತ್ತಿದ್ದಾರೆ. ಈಗಿನ ಶಾಸಕರು ಅಭಿವೃದ್ಧಿ ಹಣ ಇಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹಾಗಾಗಬಾರ್ದು. ಈಗ ಇನ್ ಮುಂದಾದ್ರೂ ಅದ್ಯಾವುದು ನೋಡಿ, ಈ ಆಫೀಸ್ ತಗೊಂಡೋಗಿ ಅಲ್ಲೆಲ್ಲ ಹಾಕಿದ್ದಾರೆ. ಅದ್ನ್ಯಾಕೆ ಮಾಡಕ್ ಹೋಗ್ತೀಯಪ್ಪ ನೀನು? ಈ ಮಿನಿ ವಿಧಾನಸೌಧನ ಕೊಡಬಾರ್ದು ಜಾಗ ಅಂತ ಹೇಳ್ದಾನೆ ನೀನೆ. ಅವನ್ ತಹಸೀಲ್ದಾರ್ ಕೊಟ್ರೆ ಏನ್ ಮಾಡಿದ್ರು ಕೊಡಬಲ್ಲ. ಒಂದು ತಿಂಗಳು ಸತಾಯಿಸಿ ನಾನು ಎಲ್ಲೋ ಬೇರೆ ಕಡೆ ಕರ್ಕೊಂಡು ಹೋಗಿ ಅವನು ಒಪ್ಪಿಸಿ ತಗೊಂಡಿದ್ದೆ. ಇವತ್ತು ನೋಡಪ್ಪ, ಅಲ್ಲಿಂದ ಎಲ್ಲವರೆಗೂ ಬಿಲ್ಡಿಂಗ್ಗಳು ಸೈಟ್. ನನಗೇನ ಭಾಗ ಕೊಡ್ತಾರೆ ಇವರು? ಮೊಳಕಾಲ್ಮೂರು ಏನು ಕೊಡ್ತಾರ? ಟೌನ್ ಇಂಪ್ರೂವ್ಮೆಂಟ್ ಆಯ್ತು, ನಿಮಗೆ ದುಡ್ಡು ಆಯ್ತು. ಏನಪ್ಪ ಇಷ್ಟೆಲ್ಲ ಕೆಲಸ ಮಾಡಿದ್ರು ಬಿಜೆಪಿಯವರು ಎಲ್ಲ ಮಾಡಿಟ್ಟಿದ್ದಾರಪ್ಪ ಅಂತಾರೆ. ಬಿಜೆಪಿಯವರಲ್ಲಪ್ಪ, ಖಂಡಿತವಾಗ್ಲೂ ನಿಮ್ಮವರೇ ಮಾಡಿರೋದು, ನಿಮ್ಮವರೇ ಮಾಡಿರೋದು, ಬೇರೆ ಯಾರು ಅಲ್ಲ. ಆದ್ರಿಂದ ನಮ್ಮ ಸ್ವಾಮಿಯರು ಹೇಳಿದ್ರು, ನಿಮ್ ಜೊತೆಗೆ ನಾವು ಬರ್ತೀವಿ, ಅಭಿವೃದ್ಧಿ ಕೆಲಸ ಮಾಡ್ರಂತ. ನಾನಂತೂ ಬರಲ್ಲ, ನಾನಂತೂ ಬರೋಣ ಅಲ್ಲ. ಹೋಗ್ಬೋದು, ನಾನು ಹೋಗೋದಿಲ್ಲ. ಯಾಕಂದ್ರೆ ಅಲ್ಲಪ್ಪ, ಅಧಿಕಾರ ಇದ್ದೇ ನೀನು ಮಾಡಲಿಲ್ಲ ಅಂದ್ರೆ ಜೊತೆಗೆ ಬಂದು ಏನ್ ಮಾಡ್ತೀಯ? ಜೊತೆಗಾದ್ರೂ ಬಂದ್ರೆ ಏನ್ ಮಾಡ್ತೀಯ? ಏನೂ ಆಗಲ್ಲ. ಸುಮ್ಮನೆ ಯಾಕೆ ಗೋಳೋಕೆ ಅಂತೀಯ? ಅವ್ರನ್ನ ಇವ್ರನ್ನ ಸುಮ್ಮನೆ ಇದ್ರೆ ಶೋಭಾಯಮಾನವಾಗಿರುತ್ತದೆ. ನೋಡ್ರಿ, ಪೊಲೀಸ್ನವ್ರಿಗೆಲ್ಲ ನೋಡ್ರಿ ಇವತ್ತಿನ ದಿವಸ ಏನ್ ಫಜೀತಿ. ದಯಾನಂದ್ ಸಾಹೇಬ್ರು. ಈ ಸಂದರ್ಭದಲ್ಲಿ ಜಿಂಕಲ್ ಬಸವರಾಜ್ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದಿನ ಕಾಲದಲ್ಲಿ ಎಲ್ಲಾ ವಿರೋಧ ಪಕ್ಷದ ನಾಯಕರನ್ನು, ಪತ್ರಕರ್ತರನ್ನು, ಮುಖಂಡರನ್ನು ವಾಕ್ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿದ್ದರು. ಆ ಕಾಲದಲ್ಲಿ ಎಲ್ಲರನ್ನೂ ಜೈಲಿಗೆ ಕಳಿಸಿದ್ದರು ಎಂದು ಕಾಂಗ್ರೆಸ್ ಪಕ್ಷದ ವಿರುದ್ಧ ಹರಿಹಾಯ್ದರು. ಸ್ವಾತಂತ್ರ್ಯ ಇರಲಿಲ್ಲ, ಅವ್ರು ಮಾಡಿದ್ದೇ ಆಟ ಆಗಿತ್ತು. ಅದ ಕಾರಣ ಇಂದಿರಾ ಗಾಂಧಿ ಅಲಹಾಬಾದ್ ಹೈಕೋರ್ಟ್ ಅವ್ರ ಸದಸ್ಯತ್ವವನ್ನು ರದ್ದು ಮಾಡಿ ರಾಜೀನಾಮೆ ಕೊಡುವಂತ ಸ್ಥಿತಿ ಬಂದಾಗ ಅವರು ಸುಸ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿ ಸಂವಿಧಾನಕ್ಕೆ ಅನೇಕ ತಿದ್ದುಪಡಿಗಳನ್ನ ತಂದು ಅಧಿಕಾರದಲ್ಲಿ ಮುಂದುವರೆದ್ರು. ಆಮೇಲೆ ಎಮರ್ಜೆನ್ಸಿ ತೆಗೆದು ಘೋಷಣೆ ಆದ್ಮೇಲೆ ಎಲ್ಲ ವಿರೋಧ ಪಕ್ಷಗಳು ಅಂದಿನ ಮೊರಾರ್ಜಿ ದೇಸಾಯಿ ಮತ್ತು ಜಯಪ್ರಕಾಶ್ ನಾರಾಯಣ್ ನೇತೃತ್ವದಲ್ಲಿ ಜನತಾ ಸರ್ಕಾರ ಅವತ್ತು ಬಂತು. ಇಂದಿರಾ ಗಾಂಧಿಯ ಸರ್ವಾಧಿಕಾರಿ ಧೋರಣೆ ಅಂದಿಗೆ ಮುಕ್ತಾಯವಾಯಿತು. ಪ್ರಜಾಪ್ರಭುತ್ವ ಮತ್ತೆ ಸ್ಥಾಪನೆ ಆಯಿತು. ಅಂದು ಎಮರ್ಜೆನ್ಸಿ ಘೋಷಣೆ ಮಾಡಿದಂತ ತುರ್ತು ಪರಿಸ್ಥಿತಿಯಲ್ಲಿ ರಾತ್ರಾಂರಾತ್ರಿ ಎಲ್ಲ ಭಾರತದಾದ್ಯಂತ ಎಲ್ಲ ವಿರೋಧ ಪಕ್ಷದ ನಾಯಕರನ್ನು ಮತ್ತು ಪತ್ರಕರ್ತರನ್ನು, ಮಾಧ್ಯಮ ಮಿತ್ರರನ್ನು ಏನು ಎನ್ಸಿಯನ್ನ ಪ್ರತಿಭಟನೆ ಮಾಡಿ ಏನು ಲೇಖನ ಪ್ರಕಟಪಡಿಸಿದ್ರಲ್ಲ, ಅವತ್ತು ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಂಡ್ಬಿಟ್ಟಿದ್ರು. ಅವತ್ತು ಅನೇಕ ಹಗರಣಗಳನ್ನು, ಶಸ್ತ್ರಚಿಕಿತ್ಸಾ ಹಗರಣ, ಅನೇಕ ಲೂಟಿ, ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ಬಂಧಿಸಿ ಜೈಲಿನಲ್ಲಿ ಇಟ್ಟಿತ್ತು. ಸರ್ವಾಧಿಕಾರಿ ಮನೋಭಾವ. ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಅನೇಕ ಮಾನ್ಯರು ಬಲಿದಾನ ಮಾಡಿದಂತ, ತಂದುಕೊಟ್ಟಂತ 1947ರಲ್ಲಿ ಬಂದಂತ ಸ್ವಾತಂತ್ರ್ಯವನ್ನ 75ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿಯವರು ಅದನ್ನ ದಮನ ಮಾಡಿ ಎಮರ್ಜೆನ್ಸಿ ಘೋಷಣೆ ಮಾಡಿ ಅವತ್ತು ಪ್ರಜಾಪ್ರಭುತ್ವವನ್ನ ಬಂಧಿಸಿದ್ರು. ಈ ಸಂದರ್ಭದಲ್ಲಿ ನಿಕಟಪೂರ್ವ ಮಂಡಲ ಅಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ರವರು ಮಾತನಾಡಿ, ಶಾಸಕರು ನಿನ್ನ ಪ್ರೆಸ್ ಮೀಟ್ನಲ್ಲಿ ಬಿಜೆಪಿಯವರೇ ನನ್ನ ವಿರುದ್ಧ ತೇಜೋವಧೆ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಆದರೆ ಶಾಸಕರಿಗೆ ನಾನು ಹೇಳಲು ಇಚ್ಛೆ ಪಡುತ್ತೇನೆ, ನಿಮ್ಮ ಕಾಂಗ್ರೆಸ್ ಪಕ್ಷದವರೇ ನಿಮ್ಮನ್ನು ತೇಜೋವಧೆ ಮಾಡುತ್ತಿದ್ದಾರೆ ಎಂದರು. ಕೆಲವರನ್ನು ಓಲೈಕೆ ಮಾಡಲು ಹೋಗಿ ನೀವು ಎಡವಿದ್ದೀರಾ ಎಂದರು.
ಕಾಲೇಜಸ್ MBA ಪದವೀಧರರಾಗಿದ್ದು ದಯಮಾಡಿ ನಾವು ಬಹಳ ಸಣ್ಣ ಕಾರ್ಯಕರ್ತರು 35 ವರ್ಷದ ಆಡಳಿತ ನಿಮ್ಮ ಕೈನಲ್ಲಿದೆ. ನಾವು ಯಾವುದೇ ಕಾರಣಕ್ಕೆ ನಿಮ್ಮ ಆಡಳಿತನ ಈಗೆಳೆಯೋದಿಲ್ಲ. ದಯಮಾಡಿ ಯಾರೋ ನಿಮ್ಮ ಅಕ್ಕಪಕ್ಕ ಇರುವಂತವ್ರು ಯಾರೋ ಮೊನ್ನೆ ಹೇಳ್ತಿದ್ರಂತೆ, ಬಹಳ ಚೆನ್ನಾಗಿ ಕಿವಿಗೆ ಬಿತ್ತು, ಸರ್ ನಿಮ್ಗೆ ಮೊಳಕಾಲ್ಮೂರು ಬಸ್ ಸ್ಟ್ಯಾಂಡ್ ಇಷ್ಟ ಇಲ್ಲ ಅಂದ್ರೆ ಹೇಳ್ರಿ, ಬೇಕಾದ್ರೆ ಓಡಿಸ್ಬಿಡೋಣ ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳೋ ಅಂತ ನಿಮ್ಮಂತ ಕಟ್ಟಡದಾರ ಕಾಂಟ್ರಾಕ್ಟ್ದಾರ್ಗಳನ್ನ ಪಕ್ಕದಾಗ ಇಟ್ಕೊಂಡಿದೀರಾ. ಅಂತವ್ರನ್ನ ದೂರ ಇಡ್ರಿ, ಕ್ಷೇತ್ರ ಸರಿ ಆಗುತ್ತೆ. ಅಂತವ್ರನ್ನ ದೂರ ಇಡ್ರಿ, ಕ್ಷೇತ್ರ ಸರಿ ಆಗುತ್ತೆ. ಅದು ಬಿಟ್ಟು ಬಿಜೆಪಿ ಕಾರ್ಯಕರ್ತರನ್ನ ತೇಜೋವಧೆ ಮಾಡಿದ್ರೆ ನೀವೆಲ್ಲೂ ಸಮೇತ ಹೋಗಲ್ಲ. ಅದಷ್ಟೇ ಅಲ್ಲದೆ ನಮ್ಗಳ ಪ್ರಾಮಾಣಿಕ ಕಳಕಳಿ ಏನು, ಭಾರತೀಯ ಜನತಾ ಪಾರ್ಟಿಯವರು ಯಾವತ್ತೂ ಅಭಿವೃದ್ಧಿ ಪೂರ್ವಕ ಈ ಕ್ಷೇತ್ರಕ್ಕೆ ಬಂದಾಗಿಂದ ನೇರಲಗುಂಡಿ ತಿಪ್ಪೇಸ್ವಾಮಣ್ಣವ್ರ ಅವಧಿ ಆಯ್ತು, ಶ್ರೀರಾಮುಲು ಅವಧಿ ಆಯ್ತು, ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದೀವಿ ಅಂತೇಳಿ ನಿಮ್ಮ ಹತ್ರ ಮುಂದೆ ಇಟ್ಟಿದೀವಿ. ಇವತ್ತು ನೀವುಗಳು ಮಾಡ್ತೀರಾ ಅಂತದೇನು, ಇಒ ಆಫೀಸ್ ನ ಭೂಮಿ ಪೂಜೆನ 23/3/2023 ಎಲ್ಲಿ ನಮ್ಮ ಇಒ ಈಗೇನ್ ಕಚೇರಿ ಇದೆಯಲ್ಲ ಅದ್ರ ಪಕ್ಕದಲ್ಲಿ ಭೂಮಿ ಪೂಜೆ ಮಾಡ್ರ ಅಂತ ನಮ್ಮ ಹತ್ರ ಫೋಟೋಸ್ ಇದೆ. ಇದು ನೋಡ್ರಿ, ವಿತ್ ಫೋಟೋಸ್ ಶ್ರೀರಾಮುಲು ಅವರು ಭೂಮಿ ಪೂಜೆ ಮಾಡಿರಂತದ್ದು. ಅವಾಗ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತ DT ರವಿಕುಮಾರ್ ಅವರಿದ್ರು. ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸುಮಾರು 2400 ಮನೆಗಳನ್ನ ಅವತ್ತು ಹಕ್ಕುಪತ್ರ ಕೊಡುವಂತದ್ದು ನೇರಲಗುಂಡಿ ತಿಪ್ಪೇಸ್ವಾಮಣ್ಣವರು ಆ ವೇದಿಕೆ ಮೇಲಿದ್ರು. ಅಂತ ಕಾರ್ಯಕ್ರಮದಲ್ಲಿ ಭೂಮಿ ಪೂಜೆ ಮಾಡಿರೋಂತ ಫೋಟೋಸ್ ನಮ್ಮ ಹತ್ರ ಇದೆ. ಇವತ್ತು ಅದನ್ನ ತಗೊಂಡೋಗಿ ಖರಾಬ್ ಜಮೀನು ಕೃಷಿ ಇಲಾಖೆ ಎದುರುಗಡೆ ಇರೋಂತ ಖರಾಬ್ ಜಮೀನು, ಮಳೆ ಬಂದ್ರೆ ನೀರ್ ನಿಲ್ಲುತ್ತೆ ಅಂತ ಜಮೀನಿಗೆ ತಗೊಂಡೋಗಿ ಹಾಕಿರೋ ಅಂತ ಹಿಂದ್ಗಡೆ ಇರೋಂತ ಹುನ್ನಾರ ಏನು, ಇಡೀ ಮೊಳಕಾಲ್ಮೂರು ಕ್ಷೇತ್ರ ಮಾತಾಡುತ್ತೆ ಏನಂತ, ಅಲ್ಲಿ ನಿಮ್ಮ ಆಪ್ತರ ಸೈಟ್ಗಳಿದಾವೆ, ಅದಕ್ಕೋಸ್ಕರ ಅಲ್ಲಿಗೆ ತಗೊಂಡೋಗಿ ಹಾಕಿದೀರಾ. ನಿಮ್ಮ ಆಪ್ತರ ಸೈಟ್ಗಳು ಅವರ ರಿಯಲ್ ಎಸ್ಟೇಟ್ ದಂಧೆಗೆ ಉದ್ಧಾರಕ್ಕೋಸ್ಕರ ಅಲ್ಲಿಗೆ ತಗೊಂಡೋಗಿ ಹಾಕಿರ ಅಂತ. ಇಂತ ನಿಮಗೆ ಅಡ್ವೈಸರಿ ಕಮಿಟಿನ ದಯಮಾಡಿ ದೂರ ಇಟ್ರೆ ಮಾತ್ರ ನಿಮ್ಗೆ ಇಂಥ ಆರೋಪಗಳಿಂದ ದೂರ ಆಗ್ತೀರಾ. ಅದಷ್ಟೇ ಅಲ್ಲದೆ ನಾನು ಹೇಳ್ತೀನಿ, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸಾಕಷ್ಟು ನಮ್ಮ ಪ್ರಾಮಾಣಿಕ ಕಾರ್ಯಕರ್ತರಿದ್ದಾರೆ. ನಾವೇನಾದ್ರೂ ಈ ಅಭಿವೃದ್ಧಿ ಪರವಾಗಿ ನೀವು ಕೆಲಸ ಮಾಡಿದಾಗ ನಾವು ಎಲ್ಲರೂ ಸಮೇತ ಬೆನ್ನು ತಟ್ಟಿದೀವಿ. ಮೊಳಕಾಲ್ಮೂರಿಗೆ ಏನಾದ್ರು ಹೊಸ ಯೋಜನೆ, ರಾಂಪುರಕ್ಕೆ ಬಸ್ ಸ್ಟ್ಯಾಂಡ್ ಅಂದ್ರೆ ರಾಂಪುರದ ಏನಂದ್ರೆ ಮಧ್ಯದಲ್ಲಿ ದೀಪ ಹಾಕಿಸಿದಾಗ ನಾವೆಲ್ಲರೂ ಸಮೇತ ಸಂಭ್ರಮದಿಂದ ಒಳ್ಳೆ ಕೆಲಸ ಮಾಡಿದ್ರು ಶಾಸಕರು ಅಂತ ಹೇಳಿದ್ವಿ. ಆದ್ರೆ ನೀವುಗಳು ಮಾಡಿದ್ದೇನು, ಪಂಚಾಯತಿ ದುಡ್ಡಿನಲ್ಲಿ ಆಯ್ತು ಮಾಡಿದರೆ ಒಳ್ಳೆ ಕೆಲಸ ಮಾಡಿದೀವಿ ಅಂತ ನಾವು ಬಹಳ ಸಂತೋಷವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿದ್ವಿ. ಆದ್ರೆ ನೀವುಗಳು ಮಾಡಿದ್ದೇನು, ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರು ಉದ್ಯಮಿಗಳು ಅನಿಸ್ಕೊಂಡವ್ರಿಗೆ ಒಂದು ಕೋಳಿ ಫಾರಂ ನಡೆಸಿದ್ರೆ ಅವರಿಗೆ ಮನೆಗೆ 8 ರಿಂದ 10 ಜನ ರೈಡ್ ಮಾಡಿಸ್ತೀರಾ ನೀವು ಅಧಿಕಾರಿಗಳು ಕಳಿಸಿ. ಅದಾದ ನಂತರ ಒಂದು ಪ್ರಾಮಾಣಿಕ ಗ್ಯಾಸ್ ಏಜೆನ್ಸಿ ಮಾಡಿ ಸುಮಾರು 17,000 ಉಜ್ವಲ ಯೋಜನೆಯ ಗ್ಯಾಸ್ ಫಲಾನುಭವಿಗಳನ್ನ ರೆಡಿ ಮಾಡಿದಂತ ಹುಡುಗನ ಮನೆಗೆ ಹೋಗಿ 80 ವರ್ಷದ ವ್ಯಕ್ತಿನ ಎತ್ತಿಳಿಸ್ಕೊಂಡು ಅಧಿಕಾರಿಗಳು ಮಾತಾಡಿಸ್ತೀರಾ ನೀವು. ಅದಷ್ಟೇ ಅಲ್ಲದೆ ಮೊಳಕಾಲ್ಮೂರ್ನ ರಾಂಪುರದ ಹತ್ರ ಒಂದು ಪೆಟ್ರೋಲ್ ಬಂಕ್ ಆಗ್ತಿತ್ತು ಅಂದ್ರೆ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಆ ಪೆಟ್ರೋಲ್ ಬಂಕ್ ನ ತಡೆ ಹಿಡ್ತೀರಾ. ಇಲ್ಲಿ ನೋಡಿದ್ರೆ ಇಒ ಆಫೀಸ್ ನ ತಮ್ಮ ಆಪ್ತರ ಬೆಂಬಲರಿಗೋಸ್ಕರ ಇಒ ಆಫೀಸ್ ನ ತಗೊಂಡೋಗಿ ಮೂಲೆಗೆ ನೀರ್ ಬರೋಂತ ಜಾಗಕ್ಕೆ ಹಾಕ್ತೀರಾ. ಇದೆಲ್ಲಾನು ಸಮೇತ ನಾವು ಮಾಡ್ಕೊಟ್ಟಿರೋದ, ನಿಮ್ಮನ್ನ ನೀವೇ ತೋಡ್ಕೊಂತೀರಾ, ನಿಮ್ಮ ಬೆಂಬಲಿಗರಿಂದ ನೀವೇ ಕೆಳಗಡೆ ಹೋಗ್ತಿದ್ದೀರಾ. ನಾವು ಇವತ್ತು ಸಮೇತ ಕಂಠಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ, ತೇಜೋವಧೆ ಮಾಡ್ತಿರೋದು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ನ ಕಾರ್ಯಕರ್ತರೇ ನಿಮ್ಮ ತೇಜೋವಧೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಮೊಳಕಾಲ್ಮೂರು ಮಂಡಲ ಅಧ್ಯಕ್ಷರಾದ ರಾಮ್ ರೆಡ್ಡಿ ಮತ್ತು ನಾಯಕನಹಟ್ಟಿ ಮಂಡಲ ಅಧ್ಯಕ್ಷರಾದ ಮಲೇಶ್, ಶ್ರೀರಾಮುಲು ಆಪ್ತ ಸಹಾಯಕರಾದ ಮಂಜುಸ್ವಾಮಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತರಾಟೆಗೆ ತೆಗೆದುಕೊಂಡರು. ಲೆಟರ್ ಕೊಟ್ಟರೆ ಮನೆಗಳು ಬರ್ತಾ ಇಲ್ಲ, ಲಂಚ ಕೊಟ್ಟಕ್ಕಂತ ಒಬ್ಬ ಪಂಚಾಯತ್ ಅಧ್ಯಕ್ಷರು ಹೋದ ಮನೆ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ರಾಜ್ಯದ ವಸತಿ ಸಚಿವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ, ಬಡವರ ಮನೆಗಳಿಗೂ ಬರ್ತಕ್ಕಂಥದ್ರಲ್ಲಿ ಹಣವನ್ನು ದೋಚ್ತಾ ಇದ್ದಾರೆ. ಇಂಥ ಕೆಟ್ಟ ಪರಿಸ್ಥಿತಿ ಹೋಗಿರ್ತಕ್ಕಂಥ ಸರ್ಕಾರ ನಮಗೆ ಬೇಕಾ? ಇಂಥ ಸರ್ಕಾರ ನಮಗೆ ಬೇಕಾ? ಇಂಥ ಭ್ರಷ್ಟ ಸರ್ಕಾರ ತೊಲಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾವು ಮೊಳಕಾಲ್ಮೂರಿನ ಕಾರ್ಯಕರ್ತರು ಇವತ್ತು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದೀವಿ. ಬಂಧುಗಳೇ, ಕಾಂಗ್ರೆಸ್ಸಿನ ಧೀಮಂತ ನಾಯಕರುಗಳು ರಾಹುಲ್ ಗಾಂಧಿ ಹಿಡಿದು ಇವತ್ತು ಸಂವಿಧಾನದ ಪುಸ್ತಕವನ್ನು ಹಿಡಿದು ಬೀದಿಯಲ್ಲಿ ಮಾತಾಡ್ತಾರೆ, ತೋರಿಸ್ತಾ ಹೋಗ್ತಾರೆ. ಸಂವಿಧಾನದ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥದ್ದು 1975ರಲ್ಲಿ ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಏರಿ ಈ ದೇಶದ ಪ್ರಜಾಪ್ರಭುತ್ವವನ್ನು ಕಗ್ಗೊಲೆಯನ್ನು ಮಾಡಿರ್ತಕ್ಕಂಥದ್ದು ನಾವೆಲ್ಲ ಮರೀಲಿಕ್ಕಾಗ್ತಾ ಇಲ್ಲ. ಪ್ರಜಾಪ್ರಭುತ್ವದ ಹರಣವನ್ನು ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೆ. ಸಂವಿಧಾನವನ್ನು ಬರೆದಂತ ಮಹಾನ್ ವ್ಯಕ್ತಿ BR ಅಂಬೇಡ್ಕರ್ ಅವರನ್ನು ಗೌರವಿಸಿದ ಪಕ್ಷ, ತಮಗೆ ತಾವೇ ಭಾರತ ರತ್ನವನ್ನು ಕೊಟ್ಕೊಂಡಂತ ಕಾಂಗ್ರೆಸ್ ಪಕ್ಷ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದೆ. ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯ ಕರಾಳ ದಿನವನ್ನು ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ.
ಲೂಟಿ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ವಾಧಿಕಾರಿ ಇಂದಿರಾ ಗಾಂಧಿ ಸರ್ಕಾರಕ್ಕೆ, ಸರ್ವಾಧಿಕಾರಿ ಇಂದಿರಾ ಗಾಂಧಿ ಸರ್ಕಾರಕ್ಕೆ, ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇಳಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಹಲೋ ಹಲೋ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಡಿಎಂ ಈಶ್ವರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಲಕ್ಷ್ಮಣ್, ಸಿದ್ದಣ್ಣ, ತಿಪ್ಪೇಸ್ವಾಮಿ, ಟಿಟಿ ರವಿ, ಮಂಜಣ್ಣ, ಪೃಥ್ವಿರಾಜ್, ಪ್ರಧಾನ ಕಾರ್ಯದರ್ಶಿ ಪ್ರಭಾಕರ್, ಶಿವಣ್ಣ, ಕಿರಣ್ ಗಾಯಕ್ವಾಡ್, ಹರೀಶ್, ಹೇಮಂತ್, ಡಿಎಂ ಈಶ್ವರಪ್ಪ, ಶಿವಣ್ಣ, ಪರಮೇಶಪ್ಪ, ಪರಮೇಶ್, ರಮೇಶ್ ದಳವಾಯ್, ನಾಗರಾಜ್, ಮೂರ್ತಿ, ಚಂದ್ರಶೇಖರ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪಿಎಂ ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.